ಡೀಟೇಲ್ಸ್ ಕೊಡಲಿಕ್ಕಿದೀಗ ಸಂತೋಷ್ ಆದರೆ ಸಂತೋಷ್, ಭೈರತಿ ಎಷ್ಟು ಹೊತ್ತಿಗೆ CID ಆಫೀಸ್ ರೀಚ್ ಆಗಬಹುದು, ವೈದ್ಯಕೀಯ ತಪಾಸಣೆ ಕಥೆ ಏನು ಈಗ ಅಂತ, ಈಗ ಈ ಜಗ್ಗಾ ಅಂಡ್ ಗ್ಯಾಂಗ್ನ ವಿಚಾರಣೆ ಎಲ್ಲಿವರೆಗೂ ಬಂದಿದೆ ಇವೆಲ್ಲವೂ ಈ ವಿಚಾರ ಅಂತ? ರಮಕಾಂತ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬಹುತೇಕ ಬಂಧನ ಆಗಿರುವಂಥ ಆರೋಪಿಗಳ ವಿಚಾರಣೆಯೇ ಈಗಾಗಲೇ ಮಾಡಿರುವಂಥದ್ದು. ಅದರ ಜೊತೆಗೆ ಭೈರತಿ ಬಸವರಾಜ್ ಈ ಪ್ರಕರಣದ ಮಾಸ್ಟರ್ ಮತ್ತು ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇತ್ತು. ಈ ಪ್ರಕರಣದಲ್ಲಿ ಅವರ ಪಾತ್ರ ಸಾಕಷ್ಟಿದೆ, ಹೀಗಾಗಿ ಅವ್ರನ್ನ ಬಂಧನ ಮಾಡಲೇಬೇಕು ಮತ್ತು ವಿಚಾರಣೆಯನ್ನು ಮಾಡಲೇಬೇಕು. ಅದಕ್ಕೆ ಬೇಕಾಗಿರುವಂಥ ಸೂಕ್ತ ದಾಖಲಾತಿಗಳು, ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ ಅಂತೇಳಿ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡು. ಅದರಂತೆ ಈಗ ಇವ್ರನ್ನ ಏರ್ಪೋರ್ಟ್ನಲ್ಲಿ ಬಂಧನ ಮಾಡಲಾಗಿದೆ. ಮೊದಲು ಅಲ್ಲಿನ ಸ್ಥಳೀಯ ಪೊಲೀಸರು ACP ಹರ್ಷ ಮತ್ತು ಅಲ್ಲಿನ ತಂಡ ಏನಿದೆ ಅವ್ರನ್ನ ವಶಕ್ಕೆ ಪಡ್ಕೊಂಡ ತಕ್ಷಣ CID ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಬಂದಾಗ ಇಂತಹ ಪ್ರಕರಣ ಅಂದರೆ ಬಿಕ್ಲಾ ಶಿವ 2025 ಜುಲೈ 25ರಂದು ಬಿಕ್ಲಾ ಶಿವ ರಾತ್ರಿಯನ್ನು ಹತ್ಯೆ ಆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಕ್ರೈಮ್ ನಂಬರ್ FIR ಸಂಖ್ಯೆಯಲ್ಲಿ ನೀವು 5ನೇ ಆರೋಪಿಯಾಗಿದ್ದೀರಾ, ಈ ಪ್ರಕರಣದಲ್ಲಿ ನಿಮ್ಮನ್ನು ಬಂಧನ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಅವರ ಆಪ್ತರು ಇಲ್ಲ ಅವರ ಸ್ನೇಹಿತರು, ಅವರ ರಿಲೇಟಿವ್ ಯಾರಾದರೂ ಜೊತೆಯಲ್ಲಿದ್ದರೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ನಾವು ಈ ಕಾರಣಕ್ಕೆ ಇವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಾಂದ್ರೆ ಅವರ ಮನೆಗೆ ಫೋನ್ ಮಾಡಿ ಇವ್ರನ್ನ ಬಂಧಿಸ್ತಾರೆ, ಇವರು 5ನೇ ಆರೋಪಿ ಆಗಿದ್ರು, ಹೀಗಾಗಿ ಇವ್ರನ್ನ ಬಂಧನ ಮಾಡ್ತಾ ಇದ್ವಿ ಅಂತ ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ನೇರವಾಗಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ಮೆಡಿಕಲ್ ಟೆಸ್ಟ್ ಮಾಡಿಸುವಂಥದ್ದು. ಅವ್ರಿಗೆ ಏನು ಬೇಕು, ಮೊದಲು ಕುಡಿಲಿಕ್ಕೆ ನೀರೋ ಇಲ್ಲ ಮತ್ತಿತರ ಏನು ಬೇಕಾರೋ ಅವಕಾಶಗಳಿರುತ್ತೆ, ಅದನ್ನು ಮಾಡಿಕೊಡ್ತಾರೆ. ನೇರವಾಗಿ CID ಕಚೇರಿ ಕರ್ಕೊಂಡ್ಬಂದ ನಂತರ ಅಲ್ಲಿಂದ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಸಾಮಾನ್ಯವಾಗಿ ಮೆಡಿಕಲನ್ನು ಮಾಡಿಸ್ತಾರೆ, ಇಲ್ಲಾಂದರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಅಂದರೆ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ. ಅದಾದ ನಂತರ ಇವ್ರನ್ನ ಇವತ್ತೇ ಬಂಧನ ಅಂದರೆ ಅರೆಸ್ಟ್ ತೋರಿಸಿ ಇವತ್ತೇ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡ್ಬೋದು. ಯಾಕೆಂದರೆ ಕೋರ್ಟ್ ಕಲಾಪಗಳ ಸಮಯ ಈಗಾಗಲೇ ಮುಗಿದಿದೆ, ಹೀಗಾಗಿ ಇವತ್ತೇ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಕೂಡ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೋದು. ಇಲ್ಲಾಂದರೆ ಇವ್ರನ್ನ ಬಂಧಿಸಿ 24 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ. ಹೀಗಾಗಿ ನಾಳೆ ಬೆಳಗ್ಗೆ ಕೂಡ ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ 42 ACMM ಕೋರ್ಟ್ ಏನಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ನಾವೇನು ಹೇಳ್ತೀವಿ, ಅಲ್ಲಿಯೂ ಕೂಡ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿಗೆ ಇವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವ್ರನ್ನ ಕಸ್ಟಡಿಗೆ ಅಂದರೆ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸುಮಾರು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ, ಇಂತಹ ಪ್ರಕರಣದಲ್ಲಿ ಬೇಕು. ಇವರು ಈಗಾಗಲೇ ಕಾನೂನು ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ರು, ಎಲ್ಲೂ ಕೂಡ ಅವ್ರಿಗೆ ಈ ಜಾಮೀನು ಸಿಕ್ಕಿಲ್ಲ, ಎಲ್ಲವೂ ಕೂಡ ರದ್ದಾಗಿದೆ. ಅದಕ್ಕೆ ಕಾರಣ ಇವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ 120B ಅಂತ ನಾವೇನು ಹೇಳ್ತಾ ಇದ್ವಿ IPCಯಲ್ಲಿ ಒಳಸಂಚು ಅಂತೇಳಿ, ಇದರಲ್ಲಿ ಇವರು ಪಾತ್ರ ಇರುವಂಥದ್ದು ಸಾಬೀತಾಗಿದೆ. ಹೀಗಾಗಿ ಇವ್ರನ್ನ ವಿಚಾರಣೆಯನ್ನು ಮಾಡಬೇಕು ಅಂಥೇಳಿ ಹೋಗಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಡ್ತಾರೆ. ನ್ಯಾಯಾಧೀಶರು ಇಲ್ಲ ಕೋರ್ಟ್ ಅದರ ವಿವೇಚನೆಗೆ ಬಿಟ್ಟಿದ್ದು 14 ದಿನನೂ ಕೊಡ್ಬೋದು, 5 ದಿನನೂ ಕೊಡ್ಬೋದು, 4 ದಿನನೂ ಕೊಡ್ಬೋದು, ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು. ಇದಾದ ನಂತರ ನಿಜವಾದ ಅಸಲಿ ವಿಚಾರಣೆ ಶುರುವಾಗುವಂಥದ್ದು. ಬಿಕ್ಲಾ ಶಿವ ಇರ್ಬೋದು, ಅವರ ಸಹಚರ ಗ್ಯಾಂಗ್ ಇದುವರೆಗೆ ಏನು ಹೇಳಿಕೆಗಳನ್ನು ಕೊಟ್ಟಿದೆ, ವಿಚಾರಣೆ ಏನೆಲ್ಲ ಅಂಶಗಳು ಬಂದಿದೆ, ಇದನ್ನು ಗೌಪ್ಯವಾಗಿಟ್ಟಿರುವಂಥ CID ಅಧಿಕಾರಿಗಳು. ಮತ್ತೊಂದು ಕಡೆ ಈ ಭೈರತಿ ಬಸವರಾಜ್ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳೇನಿದೆ, ನನಗೇನು ಗೊತ್ತೇ ಇಲ್ಲ, ನನಗೆ ಯಾರು ಸಂಪರ್ಕವೂ ಇಲ್ಲ, ನನ್ನ ಇದರಲ್ಲಿ ಪಾತ್ರನೇ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಿಕ್ಕಿರುವಂಥ ಸೂಕ್ತ ಸಾಕ್ಷ್ಯಾಧಾರಗಳೇನಿದೆ ಅವು ಒಂದು ಕಡೆ ಇರುತ್ತೆ. ಅದ್ರ ಜೊತೆಗೆ ಆರೋಪಿಗಳ ಸಂಪೂರ್ಣ ಸ್ಟೇಟ್ಮೆಂಟ್ಗಳು, ಆ ಬಂಧಿತ ಆರೋಪಿಗಳಲ್ಲಿ ಯಾರಾದರೂ ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿದ್ದೇ ಆಗಿದ್ರೆ ಭೈರತಿ ಬಸವರಾಜ್ಗೆ ಯಾವುದೇ ಹಂತದಲ್ಲೂ ಕೂಡ ಜಾಮೀನು ಸಿಗೋದಿಲ್ಲ. ಅವ್ರನ್ನ ಎಲ್ಲ ಕ್ಷಣದಲ್ಲೂ ಕೂಡ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಂದರೆ ವಿಚಾರಣೆಯ ಬಳಿಕ. ಸೊ ಅದುವರೆಗೆ ಈ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳನ್ನು ಮುಂದೆ ಇಟ್ಟು ಇವ್ರನ್ನ ವಿಚಾರಣೆಯನ್ನು ಮಾಡ್ತಾ ಹೋಗುವಂಥದ್ದು. A1 ಜಗದೀಶ್ ಇರ್ಬೋದು, ಬಿಕ್ಲಾ ಶಿವ ಇರ್ಬೋದು, ಬಿಕ್ಲಾ ಶಿವಗೂ ಮತ್ತು ಇವ್ರಿಗೂ ಕೂಡ ಸಂಪರ್ಕಗಳಿತ್ತು ಅನ್ನೋ ಮಾಹಿತಿಗಳಿರುವಂಥದ್ದು. ಹೀಗಾಗಿ ಇವೆಲ್ಲವನ್ನು ಇಟ್ಕೊಂಡು ಅದರ ಮತ್ತು ಇವ್ರ ವಿರುದ್ಧ ಅವರ ತಾಯಿ ಕೊಟ್ಟಿದ್ದಂಥ ದೂರೇನಿತ್ತು, ಆ ದೂರಿನ ಪ್ರತಿಯನ್ನು ಕೂಡ ಉಲ್ಲೇಖವನ್ನು ಮಾಡಿ ಇವ್ರನ್ನ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಬಳಿಕ ಕಾನೂನು ಪ್ರಕ್ರಿಯೆಗಳು ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ರಮಕಾಂತ್. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು.